ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಭಾಳ ಮುಖ್ಯವಾಗಿ PUC ಹಂತದಲ್ಲಿ ನಾವು ಪಠ್ಯಪುಸ್ತಕಗಳನ್ನು ಓದೋದು, ಅರ್ಥ ಮಾಡ್ಕೊಳ್ಳೋದು ಅಗತ್ಯ. ಈ ಹಿನ್ನೆಲೆಯಲ್ಲಿ PUC ವಿದ್ಯಾರ್ಥಿಗಳು ಹೇಗೆ ಪಠ್ಯವನ್ನು ಓದಬೇಕು ಅಂತಕ್ಕಂಥ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನಮಗೆ ಗೊತ್ತಿರ್ತಕ್ಕಂಥದ್ದು, ಇಡೀ ಕರ್ನಾಟಕದಲ್ಲಿ CBSE ಪುಸ್ತಕಗಳನ್ನು ನಮ್ಮ ಬೋರ್ಡ್ ಅಳವಡಿಸ್ಕೊಂಡಿದೆ. ಅದೇ ಪುಸ್ತಕಗಳನ್ನು ಅಂದವಾಗಿ ಮುದ್ರಿಸಿ ವಿದ್ಯಾರ್ಥಿಗಳಿಗೆ ಮಾರಾಟಕ್ಕೆ ಮತ್ತು ವಿತರಣೆಗೆ ಸಿದ್ಧಪಡಿಸಿದೆ. ಬಹುಶಃ ತಾವೆಲ್ಲರೂ ಆ ಪುಸ್ತಕಗಳನ್ನು ಕೊಂಡ್ಕೊಂಡಿರ್ತೀರ ಅಥವಾ ಪಡ್ಕೊಂಡಿರ್ತೀರ. ಪುಸ್ತಕಗಳನ್ನು ನೋಡಿದ್ರೆ ಬಹಳ ಬಣ್ಣ ಬಣ್ಣದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರಗಳು ಮತ್ತು ಮುದ್ದಾದ ಅಕ್ಷರಗಳಲ್ಲಿ ಮುದ್ರಣ ಆಗಿದೆ. ಸಂತೋಷ ಪಡಬೇಕು. ನಿಮಗೆ ಉತ್ತಮವಾದ ಒಂದು ಪಠ್ಯಪುಸ್ತಕಗಳು ಸಿಕ್ಕಿದೆ ಅಂತಕ್ಕಂಥದ್ದು. ಬಹಳ ಮುಖ್ಯವಾಗಿ ಪುಸ್ತಕಗಳು ದೊರಕಿರೋದು ಅಷ್ಟೇ ಅಲ್ಲ, ಆ ಪುಸ್ತಕಗಳನ್ನು ಓದುವ ಮತ್ತು ಮನನ ಮಾಡ್ಕೊಳ್ತಕ್ಕಂಥ ಮತ್ತು ಪ್ರತಿಯೊಂದು ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಆ ಪುಸ್ತಕಗಳು ಏನಿದೆ, ಆ ಪುಸ್ತಕಗಳಲ್ಲಿ ಪ್ರಿಫೇಸ್ ಅಂತಕ್ಕಂಥ ಒಂದು ಭಾಗ ಇದೆ. ಮೊದಲಿಗೆ ನಮ್ಮ NCERT ಪ್ರೊಫೆಸರ್ಗಳು ಸಿದ್ಧಪಡಿಸಿರ್ತಕ್ಕಂಥ ವಿಧಾನಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ PU ಬೋರ್ಡ್ನಿಂದ ಹೇಗೆ ಇದನ್ನು ಅಳವಡಿಸ್ಕೊಂಡಿದೆ ಮತ್ತು ಅಧ್ಯಾಪಕರು ವಿದ್ಯಾರ್ಥಿಗಳು ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅದಾದಮೇಲೆ ಕಂಟೆಂಟ್ ಅಂತ ಒಂದು ಹಾಳೆ ಇರುತ್ತೆ. ಆ ಹಾಳೆಯನ್ನು ಒಮ್ಮೆ ನೋಡಿ. ಅದರಲ್ಲಿ ಯೂನಿಟ್ಸ್ ಇರುತ್ತೆ. ಪ್ರತಿಯೊಂದು ಯೂನಿಟ್ ಒಳಗಡೆ ಅಧ್ಯಾಯಗಳಿದೆ, ಚಾಪ್ಟರ್ಸ್ ಇರುತ್ತೆ. ಸೊ ತಾವು ಮೊದಲಿಗೆ ಈ ಯೂನಿಟ್ ಕಂಟೆಂಟ್ ಇರ್ತಕ್ಕಂಥ ಒಂದು ಹಾಳೆಯನ್ನು ನೋಡಬೇಕು. ಹಾಳೆ ಅಥವಾ 2 ಹಾಳೆಗಳಿರ್ಬೋದು, 2 pages ಇರ್ಬೋದು. So please look into the number of units that are there in the course subject, whether it is physics, chemistry, mathematics or biology, electronics, computer science, etc. Okay? Then, ಬಹಳ ಮುಖ್ಯವಾಗಿ try to understand what you have studied in the 10th standard and are they related to these chapters that are there in the first PU and second PUC. Okay? Then, please try to understand there are 3 methods to understand and read the textbooks. I am sharing with you. Number 1. In the beginning, before even the commencement of the classes, whether offline or online, okay, you should follow the surfing method ಅಂತ. ಸರ್ಫಿಂಗ್ ಮೆಥಡ್ ಅಂದರೆ ಏನಪ್ಪ ಅಂತಂದರೆ, ತಾವು ಪ್ರತಿಯೊಂದು ಪುಟನ ಹಾಗೆಯೇ ತಿರುವಾಕೋದು, ಪೂರ್ಣವಾಗಿ ಓದೋದಲ್ಲ. ಸಮುದ್ರದಲ್ಲಿ ಸರ್ಫ್ ಮಾಡ್ತಾರಲ್ಲ, ನಿಧಾನವಾಗಿ ತೇಲಾಡ್ತಾರಲ್ಲ, ಆ ರೀತಿ ನಿಮ್ಮ ಮನಸ್ಸನ್ನು, ನಿಮ್ಮ ಗಮನವನ್ನು ಪ್ರತಿಯೊಂದು ಪುಟದ ಮೇಲೆ ಹಾಗೆಯೇ ತೇಲಾಡ್ಕೊಂಡು ನೋಡ್ತಕ್ಕಂಥದ್ದು. ಏನು ನೋಡಬೇಕು ಅಂತಂದರೆ, ದ ಟೈಟಲ್, the subtitle, okay, and colorful diagram or sketches or graph. Even ಹಾಗೆಯೇ ನೋಡಿ. You just read and try to understand the titles, subtitles, the graphs and colorful pictures. Okay? ಆಮೇಲೆ ಎಕ್ಸಸೈಸಸ್ ಅಂತ ಕೊನೆಗಿರುತ್ತೆ. ಹಾಗೆ ಮೊದಲು ಇಡೀ ಪಠ್ಯಪುಸ್ತಕದ ಎಲ್ಲ ಚಾಪ್ಟರ್ಗಳ ಹಾಳೆಗಳನ್ನು ಹಾಗೆಯೇ ನೋಡಿ. ನಿಮ್ಮ ಗಮನಕ್ಕೆ ಬರುತ್ತೆ, ಪ್ರತಿಯೊಂದು ಹಾಳೆಯಲ್ಲೂ ಒಂದು ಬೋಲ್ಡ್ ಆಗಿ ಕೆಲವನ್ನ ಟೈಪ್ ಮಾಡಿದ್ದಾರೆ, ಕಲರ್ಫುಲ್ ಆಗಿ ಕೆಲವನ್ನ ಟೈಪ್ ಮಾಡಿದ್ದಾರೆ. ಬಲಭಾಗದಲ್ಲಿ ದೊಡ್ಡ ಮಾರ್ಜಿನ್ ಇದೆ, ಎಡಭಾಗದಲ್ಲಿ ಮಾರ್ಜಿನ್ ಕಡಿಮೆ ಇದೆ, ಮೇಲ್ಭಾಗದಲ್ಲೂ ಮಾರ್ಜಿನ್ ಇದೆ, ಕೆಳಭಾಗದಲ್ಲೂ ಮಾರ್ಜಿನ್ ಇದೆ. ಎಷ್ಟು ಗಮನ ಕೊಡಿ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ತಾವು SLCಯಲ್ಲಿ ಮತ್ತು 10th ಸ್ಟ್ಯಾಂಡರ್ಡಲ್ಲಿ CBSE ಇರ್ಬೋದು, ICSE ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು, ಏನು ಓದಿದ್ದೀರಾ ಅದನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ದ್ಯಾಟ್ಸ್ ದ ಫಸ್ಟ್ ಮೆಥಡ್. ಎರಡನೇದು ಸ್ಕ್ಯಾನಿಂಗ್ ಮೆಥಡ್ ಅಂತ ಹೇಳ್ತೇನೆ. ಬಹುಶಃ ಕಂಪ್ಯೂಟರ್ ಸ್ಕ್ಯಾನಿಂಗ್ ಅಂತ ಕೇಳಿರ್ತೀರ. ಯಾವುದಾದ್ರೂ ಒಂದು ಹಾಳೆಯನ್ನು ಪ್ರಿಂಟೌಟ್ ತೆಗಿಬೇಕು ಅಂತ ಅಂದರೆ ಮೊದಲು ಒಂದು ಸ್ಕ್ಯಾನರ್ ಒಳಗಡೆ ಇಡ್ತಾರೆ. ಆ ಹಾಳೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ, ಬೈ ಚಾನ್ಸ್ ನೀವೇನಾದರೂ ಪೆನ್ನಲ್ಲಿ ಒಂದು ಚುಕ್ಕೆ ಇಟ್ಟಿದ್ರೂ ಆ ಚುಕ್ಕೆಯನ್ನು ಅದು ಸ್ಕ್ಯಾನ್ ಮಾಡಿ ಪ್ರಿಂಟ್ ತೆಗೆಯುತ್ತೆ. ಬಹುಶಃ ತಾವು ಗಮನಿಸಿದೆ. ಆ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಎರಡನೇ ವಿಧಾನ. ಈ ಎರಡನೇ ವಿಧಾನವನ್ನು ಸಾಮಾನ್ಯವಾಗಿ ಯಾವಾಗ ಮಾಡಬೇಕು ಅಂತಂದರೆ, ನಿಮ್ಮ ಅಧ್ಯಾಪಕರು ಆಫ್ಲೈನಲ್ಲಿರಲಿ ಆನ್ಲೈನಲ್ಲಿರಲಿ ಪಾಠ ಮಾಡಿದ ಮೇಲೆ ಅಧ್ಯಯನ ಮಾಡಿ. ಪಾಠ ಮಾಡಿದ ಮೇಲೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಆ ಚಾಪ್ಟರ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವನ್ನು ಓದಬೇಕು, ಗಮನ ಇಟ್ಟು ಓದಬೇಕು ಮತ್ತು ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಶಬ್ದಗಳನ್ನು ನಿಮ್ಮ ಕಲರ್ಫುಲ್ ಪೆನ್ನಲ್ಲಿ ಅಥವಾ ಹೈಲೈಟರಲ್ಲಿ ಅಂಡರ್ಲೈನ್ ಮಾಡಬೇಕು. ಅಧ್ಯಾಪಕರು ಹೇಳಿದಂಥ ಅದರ ಅರ್ಥವನ್ನು ಅಲ್ಲೇ ಬಲಭಾಗದಲ್ಲಿ ಮಾರ್ಜಿನ್ ಇದೆಯಲ್ಲ ಅಲ್ಲಿ ಬರ್ಕೋಬೇಕು. ಒಂದು ವೇಳೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಂಥ ವಿದ್ಯಾರ್ಥಿಗಳಾದರೆ ಅದರ ಕನ್ನಡದ ಅರ್ಥವನ್ನು ಬರ್ಕೊಳ್ಳಿ.
ಇವನ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ನಿಮ್ಮ ಮಾತೃಭಾಷೆ ರಾಜ್ಯ ಭಾಷೆ ಕನ್ನಡ ಆಗಿದ್ದರೆ ದಯವಿಟ್ಟು ಕನ್ನಡದ ಅರ್ಥವನ್ನು ಅಲ್ಲಿ ಬರ್ಕೊಳ್ಳಿ. ಮತ್ತು ಬಹಳ ಮುಖ್ಯವಾಗಿ ಟ್ರೈ ಟು ರೀಡ್ ದ ಸ್ಕೆಚಸ್, ದ ಡಯಾಗ್ರಾಮ್ಸ್ ಆ್ಯಂಡ್ ದ ಗ್ರಾಫ್ಗಳನ್ನು ಓದ್ತಕ್ಕಂಥದ್ದು. ಹೇಗೆ ಅದರಲ್ಲಿ ವಿವರಣೆ ಇದೆ, ಒಟ್ಟು ಮಾಹಿತಿಯನ್ನು ಆ ಚಿತ್ರದಲ್ಲಿ ತುಂಬಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನ ಇಟ್ಟು ತಿಳ್ಕೋಬೇಕು. ಪ್ರತಿಯೊಂದು ಪದವನ್ನು, ವಾಕ್ಯವನ್ನು, ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋವರೆಗೆ ನೀವು ಮುಂದಕ್ಕೆ ಹೋಗಬಾರ್ದು. ಆ ರೀತಿ ಓದಬೇಕು. ದಟ್ ಈಸ್ ಸ್ಕ್ಯಾನಿಂಗ್. ಓಕೆ, ಈ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಇಡೀ ಎಲ್ಲ ಚಾಪ್ಟರು ಯೂನಿಟ್ಸು ಮುಗಿದ ಮೇಲೆ ಒಂದು ಮುಖ್ಯವಾದ ಭಾಗ ಇರುತ್ತೆ. ಏನಪ್ಪ ಅದು ಅಂತಂದರೆ ಬ್ಲೂ ಪ್ರಿಂಟ್ ಅಂತ. ಅಂದರೆ ಒಂದು ಈ ಪಠ್ಯವನ್ನು, ಅಂದರೆ ಫಿಸಿಕ್ಸ್ ಅಥವಾ ಬಯಾಲಜಿ ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು, ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡಬೇಕು ಮತ್ತು ಯಾವ್ಯಾವ ಚಾಪ್ಟರ್ನ ಎಷ್ಟು ಗಂಟೆಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಓಕೆ, ಮತ್ತು ಎಷ್ಟು ಅಂಕಗಳನ್ನು ಆ ಚಾಪ್ಟರ್ಗೆ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ ಕ್ವಶನ್ಸ್ ಇರುತ್ತೆ ಅಂತ, ವೆದರ್ ಇಟ್ ಈಸ್ ಈವನ್ ಸೈನ್ಸ್ ಆರ್ ಕಾಮರ್ಸ್, ಯಾವುದೇ ಪಠ್ಯಪುಸ್ತಕ ಆಗಲಿ ಆ ರೀತಿಯ ಮಾಹಿತಿ ಅಲ್ಲಿರುತ್ತೆ ಬ್ಲೂ ಪ್ರಿಂಟ್. ದಯವಿಟ್ಟು ಅದನ್ನು ಗಮನ ಇಟ್ಟು ನೋಡಿ. ಸಾಧ್ಯ ಆದರೆ ಆ ಅಂಶವನ್ನು ಪ್ರತಿ ಚಾಪ್ಟರ್ನ ಮೊದಲನೇ ಪುಟಕ್ಕೆ ವರ್ಗಾವಣೆ ಮಾಡಿ. ಅಂದರೆ ಈ ಚಾಪ್ಟರನ್ನು ಇಷ್ಟು ಗಂಟೆಗಳಲ್ಲಿ ನಮ್ಮ ಟೀಚರ್ ಪಾಠ ಮಾಡಬೇಕು ಮತ್ತು ಈ ಚಾಪ್ಟರಿಂದ 1 ಅಂಕದ ಅಥವಾ 2 ಅಂಕಗಳ ಅಥವಾ 4 ಅಂಕಗಳ ಅಥವಾ 5 ಅಂಕಗಳ ಇಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಗುರ್ತಾಕೊಳ್ಳಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದಾದ ಮೇಲೆ ಬಹಳ ಮುಖ್ಯವಾಗಿ ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, ಇದು ನ್ಯಾಷನಲ್ ಲೆವೆಲ್ ಟೆಕ್ಸ್ಟ್ ಬುಕ್ ಆದ್ದರಿಂದ ಅಲ್ಲಿಯೇ ಸೆಟ್ ಮಾಡ್ತಕ್ಕಂಥ ಕ್ವಶನ್ ಪೇಪರ್ ಬೇರೆ ಥರ ಇರುತ್ತೆ. ನಮ್ಮ ಸ್ಟೇಟ್ ಬೋರ್ಡ್ನವರು ಸೆಟ್ ಮಾಡ್ತಕ್ಕಂಥ ಕ್ವಶನ್ ಪೇಪರ್ ಬೇರೆ ಥರ ಇರುತ್ತೆ. ಹಾಗಾಗಿ ಎಕ್ಸಸೈಸಲ್ಲಿ ಇರ್ತಕ್ಕಂಥ ವಿಧಾನಗಳನ್ನು ಗಮನ ಮಾಡೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮಾಡೆಲ್ ಪೇಪರ್ ಹೇಗಿದೆ ಅನ್ನೋದನ್ನು ತಾವು ನೋಡಿ. ಮಾಡೆಲ್ ಪೇಪರಲ್ಲಿ ಗೊತ್ತಿರುತ್ತೆ, ಇನ್ಸ್ಟ್ರಕ್ಷನ್ಸ್ ಅಂತ ಇರುತ್ತೆ. ಆಮೇಲೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ಥರ ಇರುತ್ತೆ. ಅದಾದಮೇಲೆ ಪಾರ್ಟ್ 1ನಲ್ಲಿ ಆನ್ಸರ್ ಯೂಶಲಿ ಫಸ್ಟ್ 1 ಮಾರ್ಕ್ ಕ್ವಶನ್ಸ್ ಆದರೆ ಎಲ್ಲ ಕಂಪಲ್ಸರಿಯಾಗಿ ಮಾಡಬೇಕು. 2 ಮಾರ್ಕ್ ಕ್ವಶನ್ ಆದರೆ ಆನ್ಸರ್ ಎನಿ 5 ದ ಫಾಲೋಯಿಂಗ್ ಅಂತ ಒಂದು 7 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು. ಸೊ ಅದನ್ನು ನೋಡಿದ ಮೇಲೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಏನಪ್ಪ ಅಂತಂದರೆ ಈ ಚಾಪ್ಟರ್ನ ಓದೋದ್ರಿಂದ ಇಷ್ಟು ಅಂಕಗಳ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಸಿದ್ಧಪಡಿಸ್ಕೊಳ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಸಿಗುತ್ತೆ. ಅದು ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ಹ್ಯಾವಿಂಗ್ ರೆಡ್ ದ ಟೆಕ್ಸ್ಟ್ ಬುಕ್, ಯು ಪ್ಲೀಸ್ ಗೋ ಟು ದ ಸ್ಟಡಿ ಮೆಟೀರಿಯಲ್ ದಟ್ ಈಸ್ ಗಿವನ್ ಬೈ ಯುವರ್ ಟೀಚರ್ಸ್ ಆರ್ ವಾಟ್ ಎವರ್ ನೋಟ್ಸ್ ಯು ಹ್ಯಾವ್ ಟೇಕನ್ ಡ್ಯೂರಿಂಗ್ ದ ಟೀಚಿಂಗ್ ಬೈ ಯುವರ್ ಟೀಚರ್ಸ್. ಕಂಪೇರ್ ಇಟ್, ಟ್ರೈ ಟು ರಿಲೇಟ್ ದೆಮ್. ಆವಾಗ ನಿಮಗೆ ಸಮಗ್ರವಾದ ಒಂದು ಪರಿಕಲ್ಪನೆ ಏನಿದೆ ಅದು ನಿಮ್ಮ ಮನಸ್ಸಿಗೆ ನಾಟುತ್ತೆ. ಆ್ಯಂಡ್ ಅರ್ಥ ಮಾಡ್ಕೊಂಡಿದ್ದು ತಾವು ಶಾಲೆಯಲ್ಲಿ ಏನು ಕೇಳ್ತಾ ಇರ್ತೀರಾ ಅದು ಶಾರ್ಟ್ ಟರ್ಮ್ ಮೆಮರಿನಲ್ಲಿ ಏನಿರುತ್ತೆ, ಟೀಚರು ಬೋರ್ಡ್ ಮೇಲೆ ಬರೆದಿದ್ದನ್ನು ತಾವು ಏನು ಗುರ್ತಾಕೊಂಡಿರ್ತೀರ ಅದು ನಿಧಾನವಾಗಿ ಶಾರ್ಟ್ ಟರ್ಮ್ ಮೆಮರಿಯಿಂದ ಲಾಂಗ್ ಟರ್ಮ್ ಮೆಮರಿ, ಪರ್ಮನೆಂಟ್ ಮೆಮರಿಗೆ ಹೋಗಿ ಸೆಟ್ಲ್ ಆಗೋದಕ್ಕೆ ಸಹಾಯ ಆಗುತ್ತೆ. So the second method of learning and studying the textbook is very very important, and that is called scanning. Okay, ಅದಾದ ಮೇಲೆ ಮೂರನೇ ಸಾರಿ ಓದ್ತಕ್ಕಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಲುಕ್ ಇನ್ ಟು ದ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಟ್ರೈ ಟು ಇಮ್ಯಾಜಿನ್ ಯುವರ್ ಸೆಲ್ಫ್ ಆ್ಯಸ್ ಇಫ್ ಯು ಆರ್ ಎ ಪೇಪರ್ ಸೆಟರ್. ಯಾವುದೋ PU ಕಾಲೇಜಲ್ಲಿ ನೀವು ಶಿಕ್ಷಕರಾಗಿ ಒಂದು 10-15 ವರ್ಷ ಅನುಭವ ಆಗಿದೆ. ನಿಮಗೆ ಈಗ ಸರ್ಕಾರದವರು ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿ ಅಂತ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ಟ್ರೈ ಟು ರೀಡ್ ದ ಟೆಕ್ಸ್ಟ್ ಬುಕ್. ವೆನ್ ಯು ರೀಡ್ ಎವ್ರಿ ಸೆಂಟೆನ್ಸ್, ಟ್ರೈ ಟು ಥಿಂಕ್ ಆಫ್ ಫ್ರೇಮಿಂಗ್ 1 ಕ್ವಶನ್, ಮೇ ಬಿ ಆಫ್ 1 ಮಾರ್ಕ್ ಆರ್ 2 ಮಾರ್ಕ್ಸ್ ಆರ್ 5 ಮಾರ್ಕ್ಸ್. ಒಂದೊಂದು ಯೂನಿಟ್ ಓದೋವಾಗ್ಲೂ, ಒಂದೊಂದು ಚಾಪ್ಟರ್ ಓದೋವಾಗಲೂ, ಒಂದೊಂದು ಪೇಜ್, ಒಂದೊಂದು ಪ್ಯಾರ ಓದೋವಾಗಲೂ ನಾನು ಪೇಪರ್ ಸೆಟರ್ ಆದರೆ ಈ ಥರ ಪ್ರಶ್ನೆಗಳನ್ನು ಸೆಟ್ ಮಾಡ್ತಿದ್ದೆ ಅಂತಕ್ಕಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ್ಯಸ್ ಇಫ್ ಯು ಆರ್ ಎ ಪೇಪರ್ ಸೆಟರ್. ಮತ್ತು PU ಬೋರ್ಡ್ನವರು ಹಾಗೆಯೇ ಅದರ ವೆಬ್ಸೈಟಲ್ಲಿ ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ನ ಸೆಟ್ ಮಾಡಿದ್ದಾರೆ. ಅದು ಸಾಧ್ಯ ಆದರೆ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಆ ಚಾಪ್ಟ್ರಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇದರಲ್ಲಿ ನೋಡ್ಕೊಳ್ಳಿ. ಸೊ ಲೈಕ್ ದಟ್ you repeat the scanning method, and as if you are a paper setter at least 3 to 5 times every textbook, you are going to become the master of that particular subject. And definitely I assure you that you will get 85% minimum, and I will be very happy if you get 100%. That means out and out marks.
So please follow this method of studying the textbook and follow it sincerely, which is a very scientific method, and definitely you are going to get 100 out of 100 or at least a distinction. But my heart says that if you follow this method, you will get at least more than 90 marks. I'll be extremely happy if you can get 100 marks. Thank you very much for your patient listening. Share this particular YouTube channel if you like it, and I will continue to talk on similar topics. Thank you.